ಗುರುಜಿ ಕಾಲರ್ ಇದ್ದಾರೆ ಮಾತಾಡೋಣ. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ತೆ ಮೇಡಮ್, ನನ್ನ ಹೆಸರು ಮಂಜುಳಾ ಅಂತ, ಹಾಸನಿಂದ ಕರೆ ಮಾಡ್ತಿದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 8 ಜೂನ್ 1998. ಓಕೆ, ಟೈಮು ಬೆಳಗ್ಗೆ 5:55. ಓಕೆ, ಹುಟ್ಟಿದೂರು? ಚಂದ್ರಾಯಪಟ್ಟಣ. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ, ಹೇಳಿ. ಗುರುಜಿ ಹೇಳಿ. ನಮಸ್ತೆ ಗುರುಜಿ, ನನ್ನ ಮಗಂದು ಮದ್ವೆಗೆ ಹೆಣ್ಣು ಹುಡ್ಕಕ್ಕೆ ಅಂತ ಇವಾಗ ನೋಡ್ಬೇಕು ಅನ್ಕೊಂಡಿದೀವಿ, ಇನ್ನು ಎಲ್ಲೂ ಸ್ಟಾರ್ಟ್ ಮಾಡಿಲ್ಲ. ಅದಕ್ಕೆ ಈ ವರ್ಷ ಅವ್ನಿಗೆ ಮದ್ವೆ ಯೋಗ ಇದೆಯಾ ಹೆಂಗೆ? ಸೆಪ್ಟೆಂಬರ್ ಆದ್ಮೇಲೆ ಮದುವೆ ಯೋಗ ಇದೆ. ಸೆಪ್ಟೆಂಬರ್ ಆಗಬೇಕು. ಕೇತು ಮುಗಿದು ಶುಕ್ರ ಮದುವೆಗೆ ಪೂರಕವಾಗಿರ್ತಕ್ಕಂಥದ್ದು ಖಂಡಿತ ಚೆನ್ನಾಗಿದೆ. ಬಟ್ ಆದರೆ ವೈವಾಹಿಕ ಜೀವನ ಚೆನ್ನಾಗಿಲ್ಲ. ಯಾಕಂದರೆ ಇವರ ಜಾತಕದಲ್ಲಿ 50% ಹೇಳ್ತಾ ಇದ್ದೀನಿ. ಇನ್ನು ತರ್ತಕ್ಕಂಥ ಒಂದು ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಯಾವಾಗಲೂ ಕೂಡ 6ನೇ ಮನೆ ಬರಲೇಬಾರ್ದು. 6ನೇ ಮನೆ 12ನೇ ಮನೆ ಬಂತು ಅಂತಂದರೆ ಡಿವೋರ್ಸು ಕೇಸು ಎಲ್ಲ ಹೋಗುತ್ತೆ. ಇವ್ರ ಜಾತಕದಲ್ಲಿ ಬರೆದಿಟ್ಟಿದೆ. ತರ್ತಕ್ಕಂಥ ಹುಡುಗಿ ಜಾತಕದ ದಶಾಭುಕ್ತಿಲಿ 2-7 ಬಂದರೆ ಜಾತಕಕ್ಕೆ ಅವಾಗ ಹೋಗಲ್ಲ ಅದು ಕೋರ್ಟ್ಗೆ. ಅವಾಗ ಗಲಾಟೆಗಳ ಲೆವೆಲಲ್ಲಿ ಇರುತ್ತೆ. ಯಾವಾಗ ಅವ್ರ ತಂದದ್ಲೂ 6, 10, 12 ಮನೆಗಳು ನಡೀತಾ ಇದೆ ಅಂದರೆ ಇಬ್ಬರು ಕೋರ್ಟ್ಗೆ ಹೋಗ್ತಾರೆ. ಸೊ ಇಲ್ಲಿ ಕೋರ್ಟಿನ ಕಾಂಬಿನೇಷನ್ ತೋರಿಸ್ತಾ ಇದೆ. ಬರ್ತಕ್ಕಂಥ ಜಾತಕದ ಮೇಲೆ ಡಿಪೆಂಡ್ ಆಗಿದೆ. ಮದುವೆ ಆಗುತ್ತೆ, ಇದನ್ನು ತಿಳ್ಕೊಳ್ಳಿ. ಎಲ್ಲ ಪೋಷಕರು ಏನೇನೋ ತಿಳ್ಕೊಳ್ಳೋದಲ್ಲ. ಆಮೇಲೆ ಕೋರ್ಟ್ ಅಲಿತಾ ಇದ್ದಾಗೆ ಮದುವೆ ಯಾಕಬೇಕು ಅಂತ ಅವಾಗ ಬರುತ್ತೆ ತಲೆಯಲ್ಲಿ. ಒಳ್ಳೆಯದಾಗಲಿ. ಅದಕ್ಕೆ ಜ್ಯೋತಿಷ್ಯ ಕಲೀರಿ ಅನ್ನೋದು. ಮುಂದಿನ ಕರೆಗೋಣ. ಓಕೆ, ಧನ್ಯವಾದ ಮೇಡಮ್. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ ನಮಸ್ತೆ. ನಮಸ್ತೆ, ಟಿವಿ ನೋಡಿ ಮಾತಾಡಬೇಡಿ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಿದ್ಯಾ ಅಂತ, ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಗಳ ಬಗ್ಗೆ ಕೇಳಬೇಕು. ಓಕೆ, 12/12/2007 ಮೇಡಮ್. ಓಕೆ, ಹುಟ್ಟಿ ಟೈಮು? ಸಂಜೆ 6:25. ಓಕೆ, ಹುಟ್ಟಿದೂರು? ಬೆಂಗಳೂರು ಮೇಡಮ್. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ, ನಮಸ್ಕಾರ ಗುರುಜಿ. ಹೇಳಿ. ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಸರಿ, ಈಗ ಆಲ್ರೆಡಿ ಡಿಗ್ರಿ ಸೇರಿದಾರಾ? ಸೇರಿದ್ದಾಳೆ. ವಿದ್ಯಾಭ್ಯಾಸದ ಬಗ್ಗೆ ಡಿಗ್ರಿ ಸೇರಾದ್ಮೇಲೆ ಏನು ಕೇಳೋದಿದೆ? ಮುಂದೆ ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಇನ್ನು ಮುಂದೆ ಏನು ಎಜುಕೇಷನ್ ಇದೆ ಅಂದರೆ ಏನು ಕೇಳಬೇಕು? ಸರಿಯಾಗಿರೋ ಪ್ರಶ್ನೆನೇ ಕೇಳಲ್ಲ ಸರಿಯಾಗಿ ನೀವು. ಆಲ್ರೆಡಿ 10th ಇದ್ದರೆ ಏನೋ ಕೇಳ್ಬೋದು. 12th ಆಲ್ರೆಡಿ ಡಿಗ್ರಿಗೆ ಸೇರಿದ್ದಾರೆ. ಡಿಗ್ರಿಲಿ ಏನು ಕೇಳಬೇಕು? ಹೇಗಿದೆ ಅವಳ ಎಜುಕೇಶನ್ ಅಂತ ಕೇಳಬೇಕಾಯ್ತು ಗುರುಜಿ. 10th ಇದ್ದಾಗ ಏನು ಭಯ ಇರಲಿಲ್ಲ, ಸೆಕೆಂಡ್ PUC ಬರಲ್ಲ. ಆಲ್ರೆಡಿ ಡಿಗ್ರಿ ಸೇರಾದ್ಮೇಲೆ ಏನಮ್ಮ ಭಯ? 9ನೇ ಮನೆ ನಡೀತಾ ಇದೆ, ಚೆನ್ನಾಗಿ ಓದ್ತಾರೆ, ಹೈಯರ್ ಡಿಗ್ರಿನೂ ಮಾಡ್ತಾರೆ. ಅರ್ಥ ಆಯ್ತಾ? ಅಂದರೆ ನಿಮ್ಮ ಮಗಳ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ? ಇಲ್ಲ, ಓದ್ತಾಳೆ ಗುರುಜಿ. ಒಂದೊಂದ್ಸಲಿ ಓದಲ್ಲ, ಅದಕ್ಕೆ ಒಂದೊಂದ್ಸಲಿ ಅಂದರೆ ಡಿಗ್ರಿಗೆ ಬಂದಾದ್ಮೇಲೆ ಈ ಯೋಚನೆ ಬಂದಿದೆ ನಿಮಗೆ? ಎಲ್ಲ ಕಾಲೇಜಲ್ಲೇ ಓದ್ತೀನಿ ಅಂತಾರ, ಅದಕ್ಕೆ ಗುರುಜಿ. ಕಾಲೇಜಲ್ಲೇ ಓದೋದಲ್ವ, ಇದೆಲ್ಲ ಓದಬೇಕು? ಅಲ್ಲ ಮನೇಲಿ ಬುಕ್ ಜಾಸ್ತಿ ಹಿಡಿಯಲ್ಲ ಗುರುಜಿ, ಅದಕ್ಕೆ. ಎಲ್ಲ ಚೆನ್ನಾಗಿ ಓದ್ತಾರೆ, ಹೈಯರ್ ಸ್ಟಡೀಸು ಮಾಡ್ತಾರೆ. 6ನೇ ಮನೆ ಸ್ವಲ್ಪ ವೀಕ್ ಆಗಿದೆ ಅಷ್ಟೇ. ವ್ಯಸನಗಳಿಗೆ ಓದ್ತಾರೆ, ಕಂಪ್ಲೀಟ್ ಮಾಡ್ತಾರೆ ಡಿಗ್ರಿ. ಚಿಂತೆ ಮಾಡಬೇಡಿ. ಅದಕ್ಕೆ ಹೇಳಿದ್ದು, ಜ್ಯೋತಿಷ್ಯ ಕಲಿತಾಗ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಇದೇನು ಕಾಂಬಿನೇಷನ್ ಬರುತ್ತೆ. ಪ್ರಸ್ತುತ ನಡೀತಾ ಇರ್ತಕ್ಕಂಥ ಭುಕ್ತಿ ಸ್ವಲ್ಪ ವೀಕ್ ಇದೆ, ಸೋಂಬೇರಿತನ. ಶನಿಲಿ 5 ಬಂದಿದೆ. ಅದಾದ ನಂತರ ಮತ್ತೆ ಕಂಟಿನ್ಯೂ ಆಗುತ್ತೆ. ಟೆಕ್ನಿಕಲ್ ಲೈನು, ಕಾಮರ್ಸ್ ಲೈನು, ಸರ್ವಿಸ್ ಲೈನ್, ಈ 3 ಲೈನಲ್ಲೂ ವಿನ್ ಆಗೇ ಆಗ್ತಾರೆ, ಹೈಯರ್ ಸ್ಟಡೀಸ್ ಮಾಡ್ತಾರೆ. ಯಾಕೆಂದರೆ ನೆಕ್ಸ್ಟ್ ರಾಹುನಲ್ಲೂ ಅದೇ 9 ಬಂದಿರೋದ್ರಿಂದ ಅವರು ಲೈಫ್ ಲಾಂಗ್ ಓದೋ ಅಂಥ ವಿಚಾರದಲ್ಲಿ ಮಾಡ್ತಾರೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಜ್ಯೋತಿಷ್ಯ ಎಷ್ಟು ಸುಲಭ ಅಂದರೆ, ಇಂಥವರೇ ತಿಳ್ಕೊಂಡು ಆ 6ನೇ ಮನೆ ಇದೆಯಲ್ಲ, 6ನೇ ಮನೆಗೆ ಇವರು ದಾನ ಮಾಡ್ಕೊಂಡ್ಬಂದರೆ ಅವ್ರು ಚೆನ್ನಾಗಿ ಓದ್ತಾರೆ. ಅದಕ್ಕೆ ಮನೇಲಿರ್ತಕ್ಕಂಥ ಹೆಣ್ಮಕ್ಳಿಗೆಲ್ಲ ಹೇಳೋದು, 7,000 ರೂಪಾಯಿ ನಿಮಗೆ ದೊಡ್ಡದು ಅಂತಂದರೆ ನಿಮ್ಮ ಮನೇಲಿರ್ತಕ್ಕಂಥ ಮಕ್ಕಳನ್ನೇ ನೀವು ಹಾಳು ಮಾಡ್ಕೊತಾ ಇದ್ದೀರಾ. 7,000 ರೂಪಾಯಿ ಮುಖ ನೋಡಿ ಹಾಳು ಮಾಡ್ಕೊತಾ ಇದ್ದೀರಾ. ಅರ್ಥ ಆಯ್ತಾ? ಕೇಳಿಸ್ಕೊಳ್ತಾ ಇದ್ದೀರಲ್ಲ, 7,000 ರೂಪಾಯಿ ಮುಖ ನೋಡಿ ಹಾಳು ಮಾಡ್ಕೊತಾ ಇದ್ದೀರಾ. ಯಾವ ಗ್ರಹ ಇಲ್ಲಾಂದರೆ ಈ ಸಣ್ಣ ವಿಚಾರಕ್ಕೆ ಎಲ್ಲೂ ಹೋಗಲ್ಲ ಇವರು. ಇದೇನೋ ಸರಿಯಾಗಿ ಸ್ವಲ್ಪ ಓದ್ತಾ ಇಲ್ಲ ಅವಳಿಗೆ ಅಲ್ಲಿ ಇಲ್ಲಿ ಅಂತ ಸಣ್ಣದಾಗಿರುತ್ತೆ ಅದು 6ನೇ ಮನೆ. ಯಾಕೆ ನಾವು ಮುಂದಿನ ನೋಡಿ ಹೇಳಿದ್ದು, ನಾನು ಹಿಂದಿನ ನೋಡಲ್ಲ. ಈಗಿನ ಪರಿಸ್ಥಿತಿಲಿ ನಾನು ಡೀಟೇಲಾಗಿ ಹೇಳಬೇಕು ಅಂದ್ರೆ, ಹೌದು ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಇವಾಗ, ಅವಳು ಸ್ವಲ್ಪ ಫ್ರೆಂಡ್ಸ್ ಜೊತೆ ಜಾಸ್ತಿ ಇದ್ದಾರೆ, ಸ್ವಲ್ಪ ಫೇಸ್ಬುಕ್ಕಲ್ಲಿ ಜಾಸ್ತಿ ಇದ್ದಾರೆ, ಸ್ವಲ್ಪ ಯೂಟ್ಯೂಬಲ್ಲಿ ಜಾಸ್ತಿ ನೋಡ್ತಾರೆ ಅಂತ ಹೇಳ್ಬೋದು. ಬಟ್ ಆದರೆ ಲಾಂಗ್ ಟರ್ಮ್ ಇದ್ದಾಗ ನಾವು ತಲೆ ಕೆಡಿಸ್ಕೊಬಾರ್ದು ಜಾಸ್ತಿ. ಈಗ ಹೇಳಿ ಎದುರಿಸೋದಲ್ಲ. ಲಾಂಗ್ ಟರ್ಮಲ್ಲಿ ಅವರು ಲಾಂಗ್ ಟರ್ಮ್ ವಿಚಾರದಲ್ಲಿ ಅವರು ಎಜುಕೇಷನ್ನ ಮುಂದುವರಿಸಿ ಚೆನ್ನಾಗಿ ಮಾಡ್ತಾರೆ ಅಂದಾಗ ಆ ವಿಚಾರ ಹೇಳ್ತಾ ಇದ್ದೀನಿ. ಈಗಿನ ಪರಿಸ್ಥಿತಿಯಲ್ಲಿ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು? ಅದಕ್ಕೆ ಜ್ಯೋತಿಷ್ಯ ಕಲೀರಿ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳೋದು.
ಸಣ್ಣ ಮೊತ್ತದಲ್ಲಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಳ್ತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನಮ್ಮದು ಒಂದೇ. ಇನ್ನು ಎಲ್ಲೆಲ್ಲಿ ನಿಮ್ಮ ಮನೆ ಹತ್ರ ಇರೋರು ಅವ್ರ ಹತ್ರ ಇರೋರು ನಿಮ್ಗೆ ಅದೃಷ್ಟ ಅಂತ ತಂದು ಕೊಡೋಲ್ಲ ಅವರು, ನಿಮ್ಮ ಜೋಬಿಗೆ ಕತ್ರಿ ಹಾಕೋರೆ ಅವರೆಲ್ಲ. ಅರ್ಥ ಆಯ್ತಲ್ಲ? ಸೊ ಆ ಒಂದು 6ನೇ ಮನೆ ಬಂದಿರತಕ್ಕಂಥದ್ದಕ್ಕೆ ದಾನ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗಿಬಿಡುತ್ತೆ. ವೆರಿ ಸಿಂಪಲ್ ಅದು. ಸ್ವಲ್ಪ ಮೂಲಂಗಿಯನ್ನು ದಾನ ಮಾಡಿಕೊಂಡ್ರೆ ಸಾಕು ಅಷ್ಟೇ. ಇದನ್ನು ತಿಳ್ಕೋಬೇಕು ಅಂತಂದರೆ ನಾವು ಜ್ಯೋತಿಷ್ಯ ಕಲೀಲೇಬೇಕು. ಏನು ಯಾವ ಗ್ರಹಕ್ಕೆ ಏನು ದಾನ ಮಾಡಿಕೊಂಡ್ರೆ ಸಾಕು. ದಾನ ಒಂದು ಮಾಡಿಕೊಂಡ್ರೆ ಬೇಕಾದಷ್ಟು ಅರ್ಧಕ್ಕರ್ಧ ಇದು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಹಳೆಯ ಕಾಲದಲ್ಲೂ ಅಷ್ಟೇ ಧಾನ್ಯಗಳನ್ನು ದಾನ ಮಾಡೋದನ್ನೇ ಹೇಳಿದ್ದು ಶಾಸ್ತ್ರದಲ್ಲಿ. ಇನ್ನೇನು ಯಾವ ಪೂಜೆ, ಕುಂಭ ವಿವಾಹ, ಆ ವಿವಾಹ, ಈ ವಿವಾಹ ಎಲ್ಲ ಯಾವುದೂ ಮಾಡಿಸಿಲ್ಲ ಹಿಂದೆ. ಈಗ ಉಟ್ಕೊಂಡಿರ್ತಕ್ಕಂಥದ್ದು ಬರೀ ಬೋಗಸ್ ಅದು. ಯಾರಾದರೂ ಕುಂಭ ವಿವಾಹ, ಕದಳಿ ವಿವಾಹ ಮಾಡಿದರೆ ಅದರಷ್ಟು ಬೋಗಸ್ ಇನ್ನೊಂದಿಲ್ಲ. ಅದು ಬರೀ ಬೋಗಸ್ ಪ್ರೋಗ್ರಾಮ್ಸ್ ಅದು.